ಸಿದ್ದರಾಮಯ್ಯನವರ ಬಜೆಟ್ನ ಹೈಲೈಟ್ಸ್ಗಳು ಏನೇನಿದೆ, ಯಾವ ವಲಯಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಭರಪೂರವಾದಂತ ಬಂಪರ್ ಕೊಟ್ರಾ ಇಲ್ವಾ, ಅದರ ಡೀಟೇಲ್ಸ್ಗಳನ್ನ ನೋಡ್ತಾ ಹೋಗೋಣ. ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಈಗ ಹೆಜ್ಜೆ ಇಟ್ಟಿದ್ದಾರೆ. ಈ ಬಾರಿಯ ಬಜೆಟ್ನ ಹೈಲೈಟ್ಸ್ಗಳನ್ನು ನೋಡ್ತಿದ್ದೀವಿ. ನೋಡಿ, ಪ್ರಸಕ್ತ ವರ್ಷದಲ್ಲಿ 56,432 ಉದ್ಯೋಗದ ನೇಮಕಾತಿ ಮಾಡ್ತಾರಂತೆ. ಇನ್ನು ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿಯವರ ಹೆಸರಿಡ್ತಿದ್ದಾರೆ. ಅನ್ನಭಾಗ್ಯದ 5 ಕೆಜಿಯ ಅಕ್ಕಿ ಜೊತೆಯಲ್ಲಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. 16 ವರ್ಷದೊಳಗಿನ ಮಕ್ಕಳೇನಿರ್ತಾರಲ್ಲ, ಇವರಿಗೆ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡೋದರ ಜೊತೆಯಲ್ಲಿ 800 ಶಾಲೆಗಳು, ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಆರಂಭ ಮಾಡ್ತಿದ್ದಾರೆ. ಉನ್ನತೀಕರಣ ಮಾಡೋದು, ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಘ ಚುನಾವಣೆ ಮಾಡೋದು, ಮಹಿಳೆಯರ ರಕ್ಷಣೆಗಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಈಗ ಹೆಜ್ಜೆ ಇಡ್ತಿದ್ದಾರೆ. ಇದು ಬಹಳಷ್ಟು ಗಮನ ಸೆಳೀತಾ ಇರುವಂತಹ ಅಂಶ ಆಗಿದೆ. ಬೆಂಗಳೂರು ಜೊತೆಯಲ್ಲಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳಿಗೆ ಇಂದಿರಾ ಕ್ಯಾಂಟೀನ್ ತೆರೆದಿದ್ದಾರೆ. ಜಾತಿ ದೌರ್ಜನ್ಯವನ್ನು ತಡೆಯುವುದಕ್ಕೆ ರೋಹಿತ್ ವೇಮುಲು ಕಾಯ್ದೆ. ಇನ್ನು ಕುವೆಂಪು ವಿವಿಯಲ್ಲಿ UR ಅನಂತಮೂರ್ತಿಯವರ ಅಧ್ಯಯನ ಪೀಠವನ್ನು ಶುರು ಮಾಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಹೆಸರನ್ನ ಇನ್ನು ಮುಂದೆ ಬದಲಾಗುತ್ತೆ. ಇದು ಶಾಂತವೇರಿ ಗೋಪಾಲ ಗೌಡ ಅನ್ನುವಂಥ ಆಸ್ಪತ್ರೆಯಾಗಿ ಅದನ್ನ ಮರುನಾಮಕರಣ ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ. ಬೆಂಗಳೂರು ಅಭಿವೃದ್ಧಿಗೆ ಒಟ್ಟು 7,000 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ 2ನೇ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮಾಡೋದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಬಂದಿದೆ. ಮೈಸೂರನ್ನ 2ನೇ IT ರಾಜಧಾನಿಯಾಗಿ ಬೆಳೆಸೋದಕ್ಕೆ ಉತ್ತೇಜನ ಕೊಡ್ತಿದ್ದಾರೆ. ಇನ್ನು ಬೆಂಗಳೂರು ಧಾರವಾಡದಲ್ಲೂ ಕೂಡ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆಗೆ ಒಂದಿಷ್ಟು ಚಾಲನೆಗಳು ಸಿಕ್ಕಿದೆ. ಬೆಂಗಳೂರು ಬೀದರ್ನಲ್ಲಿ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರಗಳು, ಮಧುಮೇಹದಿಂದ ಬಳಲ್ತಾ ಇರುವಂತಹ ಮಕ್ಕಳಿಗೆ ಉಚಿತ ಇನ್ಸುಲಿನ್ನು, 38 ಲಕ್ಷ ರೈತರಿಗೆ ಸಾಲ ನೀಡಲು 30 ಸಾವಿರಷ್ಟು ಒಂದಿಷ್ಟು ಹಣಗಳನ್ನು ಇಡ್ತಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆಗಳು, ಹೀಗೆ ಹಲವು ಯೋಜನೆಗಳನ್ನ ಈ ಬಾರಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇವಿಷ್ಟು ಬಜೆಟಿನ ಹೈಲೈಟ್ಸ್ಗಳು. ಸಿದ್ದರಾಮಯ್ಯನವರು ಇವತ್ತು ಸುದೀರ್ಘವಾಗಿ ಮಂಡನೆ ಮಾಡಿರುವಂತಹ ಬಜೆಟಿನ ಒಂದಿಷ್ಟು ಮುಖ್ಯಾಂಶಗಳು, ವಿವಿಧ ಅಂಶಗಳನ್ನ ಇಟ್ಟುಕೊಂಡು ಪ್ರಸ್ತಾಪವನ್ನ ಮಾಡಿದ್ರು.